ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಇಂದಿನಿಂದ ನೀವು ಯಾವುದೇ ತಟ್ಟೆಯನ್ನು ಮನೆಯಿಂದ ತರಬಾರ್ದು. ಇಲ್ಲಿಂದ ತಟ್ಟೆಯನ್ನು ಆಚೆ ತಗೊಂಡು ಹೋಗೋಂಗಿಲ್ಲ. ಆ ತಟ್ಟೆ ಇರ್ಬೋದು, ಲೋಟ ಇರ್ಬೋದು, ಈ ಸ್ಕೂಲಲ್ಲೇ ಬಳಸಬೇಕು. ಯಾರೂ ಕೂಡ ಮಿಸ್ಯೂಸ್ ಆಗದಾಗೆ ನೋಡ್ಕೋಬೇಕು. ಈ ತಟ್ಟೆ, ಈ ಸ್ಕೂಲು ನಿಮ್ಮದು, ನಮ್ಮದು ಅನ್ನುವ ಭಾವನೆ ಬರಬೇಕು. ನಮ್ಮ ತಟ್ಟೆ ಯಾರಾದರೂ ಏನಾದರೂ ಮಾಡ್ತಾ ಇದ್ರೆ ನೀವು ತಕ್ಷಣ ಮುಖ್ಯ ಶಿಕ್ಷಕರಿಗೆ ಗಮನಕ್ಕೆ ಬರಬೇಕು. ತಟ್ಟೆಯನ್ನು ಅಲ್ಲೇ ಇಡಬೇಕು. ಯಾಕೆಂದರೆ ನೀರಿನ ವ್ಯವಸ್ಥೆ ಸಾಕಷ್ಟಿದೆ ನಮ್ಮಲ್ಲಿ. ಬೋರ್ವೆಲ್ ಇರೋದ್ರಿಂದ ನಾವೇನು ಮುನ್ಸಿಪಾಲ್ಟಿ ನೀರನ್ನು ಕಾಯ್ತಲ್ಲ, ಅದನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಂಡು ಉತ್ತಮವಾದ ಊಟವನ್ನು ಮಾಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮಗೆಲ್ಲ ಗೊತ್ತಿದೆ, ನಾವು ಎಲ್ಲರಿಗೂ ಕೂಡ ಊಟ ಆಗ್ತಾ ಇದ್ದೀವಿ. ಇಲ್ಲಿ 1 to 7th 8ಗೆ ಊಟ ಕೊಡೋದು. ನಾವು ಹೈಸ್ಕೂಲಿಗೆ ಊಟ ಇಲ್ಲ, ಪ್ರೈಮರಿ LKG CGಯಲ್ಲಿ ಊಟ ಇಲ್ಲ ಅಂತ ಹೇಳ್ತೀವಿ. ಯಾರು ಊಟ ತರಲ್ಲ, ಎಲ್ಲರಿಗೂ ಊಟ ಮಾಡಿ ಅಂತ ನಾವು ಹೇಳ್ತೀವಿ. ಇವತ್ತು ಕೂಡ ಹೇಳ್ತಾ ಇದ್ದೀವಿ. ಏಕೆಂದರೆ ಅದಕ್ಕೂ ಕೂಡ ಕೆಲವು ದಾನಿಗಳು ಊಟ ಹಾಕಿ ವ್ಯವಸ್ಥೆಗೆ ಕೂಡ ಸಹಾಯ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ. ಆ ಮಕ್ಕಳು ಕೂಡ ಊಟ ಮಾಡಿ. ಈ ಶಾಲೆಯಲ್ಲಿ ಇರ್ತಕ್ಕಂಥ ಯಾವುದೇ ಮಗು ಕೂಡ ಊಟ ಇಲ್ಲದೆ ಹಾಗೆ ಇರಬಾರ್ದು. ಪ್ರತಿಯೊಂದು ಮಗು ಕೂಡ ಊಟ ಪಡ್ಕೋಬೇಕು. ಹಸುವಿನಿಂದ ಯಾವ ಮಗು ಕೂಡ ಇರಬಾರ್ದು. ನಾವು ಎಷ್ಟೋ ಸಾರಿ ನೋಡ್ತೀವಿ, ನಾವು ಇಂಗ್ಲೀಷ್ ಮೀಡಿಯಂಗೆ ಇಲ್ಲಿ ಉಳ್ಕೊಂಡಂಥ ಊಟ ಕೊಟ್ಟಾಗ ಅಲ್ಲಿ ಸಾಕಷ್ಟು ಮಕ್ಕಳು ಊಟ ತಂದಿರಲ್ಲ. ಊಟ ಈಸ್ಕೊಂಡು ಊಟ ಮಾಡ್ತಾರೆ. ಅಂದರೆ ಎಲ್ಲರೂ ಕೂಡ ಊಟ ತಂದಿರ್ತಾರೆ ಅಂತ ಹೇಳಲ್ಲ. ಮನೆಯಲ್ಲಿ ಏನೋ ಸಮಸ್ಯೆಗಳಿರ್ತವೆ, ಅಡುಗೆ ಮಾಡಿರಲ್ಲ, ಅಥವಾ ಮನೆಯಲ್ಲಿ ಅಡುಗೆ ಮಾಡಲಿಕ್ಕೆ ವ್ಯವಸ್ಥೆ ಇರಲ್ಲ. ಈ ಥರದ್ದು ನಾನಾ ಸಮಸ್ಯೆಗಳಿರ್ತವೆ. ಅದರಿಂದ ಯಾರೂ ಕೂಡ ಮುಕ್ತವಾಗಿ ಊಟ ಮಾಡಲಿಕ್ಕೆ ಯಾರಿಗೂ ಕೂಡ ತಡೆಯನ್ನು ಒಡ್ಡಬೇಡಿ ಅಂತ ಶಿಕ್ಷಕರಿಗೆ ಹೇಳ್ತಿದ್ರು. ಮಕ್ಕಳಿಗೆ ಊಟವನ್ನು ಖುಷಿಯಾಗಿ ಹಾಕಿ, ಅದು ಏನೇ ಕೊರತೆ ಬರಲಿ ಆ ಕೊರತೆಯನ್ನು ನೀಗಿಸ್ತಕ್ಕಂಥ ಶಕ್ತಿಯನ್ನು ದೇವರು ನಮಗೆ ಕೊಡ್ತಾ ಇದ್ದಾನೆ, ಯಾರ್ಯಾರು ದಾನಿಗಳ ಮೂಲಕ. ಹಾಗಾಗಿ ಅಲ್ಲಿಯೂ ಕೂಡ ನಾವು ನಿಮಗೆಲ್ಲ ಗೊತ್ತಿರ್ಬೋದು, ಪ್ರತಿ ವರ್ಷ ಬಂದಂಥ ಹಣ ಅಥವಾ ಉಳಿದಂಥ ಹಣವನ್ನು ನಾವು ಡಿಪಾಸಿಟ್ ಮಾಡ್ತಾ ಇದ್ದೇವೆ. ಈಗ ಲಕ್ಷಾಂತರ ರೂಪಾಯಿ ಡಿಪಾಸಿಟ್ ಇದೆ. ಆ ಬಡ್ಡಿಯಲ್ಲಿ ಕೂಡ ನಾವು ಬಳಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀವಿ ಹಂತವಾಗಿ. ಏಕೆಂದರೆ ಎಲ್ಲ ಮಕ್ಕಳು ಕೂಡ ಊಟ ಮಾಡಬೇಕು. ಇಲ್ಲಿ ಸಾಮಾನ್ಯವಾಗಿ ಸಾಮಾನ್ಯ ವರ್ಗದ, ಮಧ್ಯಮ ವರ್ಗದ ಮಕ್ಕಳೇ ಇಲ್ಲಿ ಇರೋದ್ರಿಂದ ಎಲ್ಲರಿಗೂ ಊಟ ಸಿಗುವಂಥ ವ್ಯವಸ್ಥೆ ನಿರಂತರವಾಗಿ ನಡೀತದೆ. ಅದಕ್ಕೆ ಶಿಕ್ಷಕರು ಕೂಡ ಅರ್ಥ ಮಾಡ್ಕೋಬೇಕು, ಇದು ನಮ್ಮ ಮಕ್ಕಳು ಊಟ ಮಾಡ್ತಾ ಇರೋದು, ಅವರಿಗೆ ಸರಿಯಾದ ರೀತಿಯ ಊಟ ತಲುಪುವಂಥ ವ್ಯವಸ್ಥೆಯನ್ನು ನಾವು ಮಾಡಬೇಕು. ಯಾವುದೂ ಕೂಡ ವೇಸ್ಟ್ ಆಗಬಾರ್ದು. ಪ್ರೀತಿಯಿಂದ ಊಟ ಬಡಿಸುವ, ನೀಡುವ ಕೆಲಸ ಆದಾಗ ಮಾತ್ರ ಅದಕ್ಕೆ ಅರ್ಥ ಬರುತ್ತೆ. ಎಲ್ಲರೂ ಕೂಡ ಪ್ರೀತಿಯಿಂದ ಮಕ್ಕಳಿಗೆ ಊಟ ಬಡಿಸೋಣ, ಮಕ್ಕಳಿಗೆ ಊಟ ಕೊಡೋಣ, ಊಟವನ್ನು ಚೆನ್ನಾಗಿ ಮಾಡೋಣ. ಊಟ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಈಗಾಗಲೇ ಬಹಳ ಉತ್ತಮವಾಗಿದೆ. ಅದೆಲ್ಲವೂ ಕೂಡ ಇನ್ನೂ ವ್ಯವಸ್ಥಿತವಾಗಿ ನಡಿಬೇಕು. ಅದರಿಂದ ಎಲ್ಲ ಮಕ್ಕಳು ಯಾರು ಕೂಡ ಮುಜುಗರ ಪಟ್ಟುಗಳಿಗೆ, ಯಾರು ಊಟ ತಂದಿರಲ್ಲ ಕೇಳಿ ಪದೇ ಪದೇ ಹೇಳ್ತಾ ಇರ್ತೀನಿ. ಯಾಕೆಂದರೆ ಮುಜುಗರ ಊಟದ ವಿಚಾರದಲ್ಲಿ ಎಲ್ಲರೂ ಕೂಡ ಸ್ವಾಭಿಮಾನ, ಊಟವನ್ನು ಮಾಡಲಿಕ್ಕೆ ಹೋಗಲ್ಲ. ಆದರೆ ಸ್ವಾಭಿಮಾನವನ್ನು ನಾವು ಇಟ್ಟುಕೊಂಡು ಊಟವನ್ನು ಹಸಿದಿರಬಾರ್ದು. ನಾವು ಮುಕ್ತವಾಗಿ ಹೇಳ್ತೀವಿ, ಯಾರು ಬೇಕಾದರೂ ಇಲ್ಲಿ ಊಟ ಮಾಡ್ಬೋದು. ಇವನ್ ಟೀಚರ್ಸ್ ಅಥವಾ ಬೇರೆ ಇಲ್ಲಿ ಶಾಲೆ ಒಳಗಿರ್ತಕ್ಕಂಥ ಎಲ್ಲರೂ ಕೂಡ ಮುಕ್ತವಾಗಿ ಊಟ ಮಾಡಲಿಕ್ಕೆ ಅವಕಾಶ ಇದೆ. ಅದರಿಂದ ಸಹಾಯ ಹಸ್ತವನ್ನು ನೀಡ್ತಾ ಇರ್ತಕ್ಕಂಥ ಎಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಕರ್ನಾಟಕ.